ಸ್ನೇಹಿತರೆ ನಮಸ್ತೆ. ಜನಿಗಿರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಚಲಮಹಳ್ಳಿ. ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ನಾಪತ್ತೆ ಆಗ್ಬಿಟ್ಟಿದ್ದಾರೆ. ಎಲ್ಲೂ ಕಣ್ಣಿ ಕಾಣಿಸ್ತಾ ಇಲ್ಲ. ಈ ರಾಜ್ಯದಲ್ಲಿ ಹೊಸ ಸರ್ಕಾರ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರದಲ್ಲೇ ಕೂಡ ಅಂದರೆ ಹೊಸ ಸರ್ಕಾರ ಅಂತ ಹೊಸ CM, ಹೊಸ ಕ್ಯಾಬಿನೆಟ್ ಎಲ್ಲ ರಚನೆ ಆಗೋ ಸಮಯದಲ್ಲೂ ಕೂಡ ಈ ರಾಜ್ಯದ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಇದು ಬಿಜೆಪಿಯ ಕಾರ್ಯಕರ್ತರಲ್ಲಿ ಬಹಳ ದೊಡ್ಡ ಆತಂಕವನ್ನು ಮೂಡಿಸಿದೆ. ಆತಂಕ ಮೂಡಿಸ್ತಾ ಏನು, ಇಡೀ ರಾಜ್ಯದಲ್ಲಿ ಬಿಜೆಪಿ ಆಗಲೇ 2 ಬಾರಿ ಸರ್ಕಾರ ನಡೆಸ್ಬಿಟ್ಟಿದೆ. ಸಾಕಷ್ಟು ಬಾರಿ ಸರ್ಕಾರ ಅನುಭವಿಸಿ ಅಧಿಕಾರ ಅನುಭವಿಸಿ ಇದೆಲ್ಲ ಮಾಡಿದಾಗಲೂ ಕೂಡ ಬಿಜೆಪಿ ಇಷ್ಟು ಶೂನ್ಯ ರೀತಿಯಲ್ಲಿ ನಡ್ಕೊಂಡಿದ್ದನ್ನು ಬಹುಶಃ ಯಾರು ತಾನೇ ಸಹಿಸ್ತಾರೆ. ವಿಜಯೇಂದ್ರ ಅವರಿಗೆ ಯಾವಾಗ ಯಡಿಯೂರಪ್ಪನವ್ರಿಗೆ ಸಮಸ್ಯೆ ಆಯಿತೋ ತನ್ನ ಮಗ ವಿಜಯೇಂದ್ರನ ಈ ರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿಬಿಟ್ಟು ಹೋಗ್ಬಿಟ್ರು ಅವರು. ಆದರೆ ಪಟ್ಟಾಭಿಷೇಕ ಮಾಡೋಕ್ಕಿಂತ ಮುಂಚೆ ಒಂದು ಯೋಚನೆ ಮಾಡಬೇಕಾಗಿತ್ತು. ನನ್ನ ಮಗನೇ ಆದರೂ ಪರವಾಗಿಲ್ಲ, ಅವನಿಗೆ ಸಂಘಟನೆ ಮಾಡುವ ಛಾತಿ ಇದೆಯಾ, ಅವನಿಗೆ ಮಾತುಗಾರಿಕೆ ಇದೆಯಾ, ಅಥವಾ ಯಾವುದಾದ್ರು ಇಶ್ಯೂ ಹಿಡ್ಕೊಂಡದ್ರ ಬಗ್ಗೆ ಮಾತಾಡ್ತಕ್ಕಂಥ ಶಕ್ತಿ ಇದೆಯಾ, ಸೈದ್ಧಾಂತಿಕವಾಗಿ ಅಷ್ಟೊಂದು ಗಟ್ಟಿತನ ಇದೆಯಾ, ಇದೆಲ್ಲ ಯೋಚನೆ ಮಾಡಬೇಕಾಗಿತ್ತು. ಯಡಿಯೂರಪ್ಪನಂತೂ ಮಾಡಲ್ಲ. ಯಾಕೆ ಅಂತಂದರೆ ಧೃತರಾಷ್ಟ್ರ ಪ್ರೇಮ, ಮಗನ ಬಗ್ಗೆ ಅವ್ರು ಹೆಂಗಾದ್ರೂ ಮಾತಾಡ್ತಾರೆ. ಆದರೆ ಬಿಜೆಪಿಯ ನಾಯಕರುಗಳ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು. ಆ ಯೋಚನೆ ಮಾಡಿದ ಪರಿಣಾಮವಾಗಿ ಇವತ್ತು ವಿಜಯೇಂದ್ರ ಅವರನ್ನ ಬೂತ್ ಕನ್ನಡಿ ಹಾಕಿ ಹುಡುಕಬೇಕಾದಂಥ ವಾತಾವರಣ ನಿರ್ಮಾಣ ಆಗಿದೆ. ವಿಜಯೇಂದ್ರ ಅವ್ರದ್ದು ಯಾವ ರೀತಿಯ ವಾತಾವರಣ ಅಂತಂದರೆ, ಒಂದು ಮಾತುಗಾರಿಕೆ ಇಲ್ಲ ಅಂತ ಮೊದಲು ಹೇಳಿದ್ದೀವಿ. ಮಾತುಗಾರಿಕೆ ಇರಲೇಬೇಕು ಅಂತಲ್ಲ, ಅಟ್ಲೀಸ್ಟ್ ಮಾತಾಡೋವಂಥವ್ರನ್ನ ಅದ್ರ ಜೊತೆಗೆ ಇಟ್ಕೊಂಡಿಯಾರ. ಏನಂತ ಮಾತಾಡಬೇಕು ಅಂತ ಏನಾದ್ರು ಪ್ಲಾನ್ ಇದೆಯಾ? ಯಾವಾಗಲೂ ಕಣ್ಣಿಗೆ ಕಾಣಿಸ್ತಾ ಇರತಕ್ಕಂಥ ಮನುಷ್ಯ ಹೆಂಗೆ ಮಾತಾಡೋಕ್ಕಾಗತ್ತೆ? ಇನ್ನೊಂದು ಬದಿಯಲ್ಲಿ ಕಾಂಗ್ರೆಸ್ ತಮ್ಮ ರಾಜ್ಯದ ಅಧ್ಯಕ್ಷರನ್ನ ಘೋಷಣೆ ಮಾಡಿದೆ. ಅದೇ BK ಹರಿಪ್ರಸಾದ್. BK ಹರಿಪ್ರಸಾದ್ ಅಂತಂದರೆ ಭಾರಿ ಗುಂಡಿಗೆಯ ವ್ಯಕ್ತಿತ್ವ ಅಂತ ಹೇಳ್ತಾರೆ. ಅದನ್ನು ಈ ನಾಡು ನೋಡಿದೆ ಕೂಡ. ಮಾತುಗಳು ಸಿಡಿಗುಂಡಿದ್ದಂತೆ. ಸೈದ್ಧಾಂತಿಕ ವಿಚಾರಗಳಿಗೆ ಬಂದಾಗ ಸಿಕ್ಕಾಪಟ್ಟೆ ಕಾಂಗ್ರೆಸ್ಗೆ ಇರಬೇಕಂತ ಏನು ಕ್ಲಾರಿಟಿ ಇದೆ, ಆ ಕ್ಲಾರಿಟಿ ಇದೆ. BK ಹರಿಪ್ರಸಾದ್ ಅವರು ಕಾಂಗ್ರೆಸ್ನಲ್ಲಿ ಯಾವ ಇಲ್ಲಿಯ ನಾಯಕರ ಜೊತೆ ಕಾಂಟ್ಯಾಕ್ಟ್ ಕಷ್ಟವಾಗಿ ಇಟ್ಕೊಂಡಿರಲ್ಲ. ಅವ್ರು ನೇರ ಏನಿದ್ರು ಕೂಡ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಇವ್ರ ಜೊತೆ ಒಡನಾಟ ಇಟ್ಕೊಂಡಿರ್ತಕ್ಕಂಥವ್ರು 1-to-1 ಕಾಂಟ್ಯಾಕ್ಟ್ ಅವರಿಗೆ. ಅಂತಹ BK ಹರಿಪ್ರಸಾದ್ ಯಾರ ಮುಲಾಜಿಗೂ ಸಿಗದಂತೆ ಸಂಘಟನೆ ಮಾಡೋದ್ರಲ್ಲಿ ಎತ್ತಿದ ಕೈ. ಒಂದು ಕಡೆ ಕಾಂಗ್ರೆಸ್ ಆ ರೀತಿಯಾಗಿ ಸ್ಟ್ರಾಟಜಿ ಮಾಡ್ತಾ ಇರುವಾಗ ಬಿಜೆಪಿ ನೋಡಿದ್ರೆ ಈ ಕಡೆ ವಿಜಯೇಂದ್ರನ್ ಕಟ್ಕೊಂಡು ಹೆಣಗ್ತಾ ಇದೆ. ಅಲ್ಲಿ ನೋಡಿದ್ರೆ ವಿಜಯೇಂದ್ರ ಏನ್ ಕೆಲಸ ಮಾಡ್ಬೋದಾಗಿತ್ತು? ಕಾಂಗ್ರೆಸ್ ಪಕ್ಷ ಮಾಡಿರ್ತಕ್ಕಂಥ ಅಷ್ಟೊಂದು ಅಧ್ವಾನಗಳನ್ನ ಮುನ್ನೆಲೆಗೆ ತರಬೇಕಾಗಿತ್ತು. ಆದರೆ ಒಂದೇ ಒಂದು ವಿಚಾರವನ್ನು ಕೂಡ ಇದುವರೆಗೂ ವಿಜಯೇಂದ್ರ ಮುನ್ನೆಲೆಗೆ ತಂದಿದ್ದು ಕಾಣಲಿಲ್ಲ. ರಾಜ್ಯ ಸರ್ಕಾರ ರೈತರ ವಿಚಾರವಾಗಿ ಏನು ನ್ಯಾಯ ಮಾಡ್ತಾ ಇದೆ, ಮಹಿಳೆಯರ ವಿಚಾರವಾಗಿ ಏನು ನ್ಯಾಯ ಮಾಡ್ತಾ ಇದೆ, ಅಹಿಂದ ವಿಚಾರದಲ್ಲೇ ಇಟ್ಕೊಂಡು ಒಂದಷ್ಟು ಹೋಮ್ವರ್ಕ್ ಮಾಡಿದರೆ ಯಾವ ರೀತಿಯಾಗಿ ಇವರು ದಲಿತರಿಗೆ ಮೋಸ ಮಾಡ್ತಾ ಇದ್ದಾರೆ, ಯಾವ ರೀತಿಯಾಗಿ ಅಲ್ಪಸಂಖ್ಯಾತರಿಗೆ ಮೋಸ ಮಾಡ್ತಾ ಇದ್ದಾರೆ, ಹಿಂದುಳಿದವರ ಜೊತೆ ಯಾವ ರೀತಿ ಆಟ ಆಡ್ತಾ ಇದ್ದಾರೆ ಕಾಂಗ್ರೆಸ್ ಅಂತೇಳಿ ವಿಷಯ ಇಟ್ಕೊಂಡು ಇಷ್ಟೊತ್ತಿಗೆ ಇಡೀ ರಾಜ್ಯಾದ್ಯಂತ ಪ್ರವಾಸ ಕೈಗೊಂಡು ದೊಡ್ಡ ಹವಾನೆ ಎಬ್ಬರಿಸಬಹುದಾಗಿತ್ತು. ಆದರೆ ಯಾವ ಕೆಲಸವನ್ನು ಕೂಡ ಇವರು ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ ಉತ್ತರ ಅಂತೂ ಯಾರಿಗೂ ಗೊತ್ತಿಲ್ಲ. ಯಾಕೆ ಅಂತಂದರೆ ತೀರಾ ಗೊಂದಲಕ್ಕೊಳಗಾಗೋಗ್ಬಿಟ್ಟಿದ್ದಾರೆ. ಒಂದು ಕಡೆ ಈ ಕಡೆ ಕಾಂಗ್ರೆಸ್ಸು, ಆ ಕಡೆ ಬಿಜೆಪಿ, ನಡುವೆ JDS ಅವರಿಗೆ ಮುಗ್ಗಲು ಮುಳ್ಳಾಗೋಯ್ತಾ? ಯಾಕೆ ಅಂತಂದರೆ JDS ಅಲ್ಲಿ ಕುಮಾರಸ್ವಾಮಿ ಇಂಡಿಯಾ ಅಲಯನ್ಸಲ್ಲಿ ಬಂದು ನುಗ್ಗಿದ ಹವಾ ಇದೆಯಲ್ಲ, ಆ ಹವಾಕ್ಕೆ ಇಡೀ ಬಿಜೆಪಿ ತತ್ತರಿಸೋಗಿದೆ ಅಂತ ಕಾಣುತ್ತೆ. ಯಾಕೆಂತಂದರೆ ಕುಮಾರಸ್ವಾಮಿನೇ ನೆಕ್ಸ್ಟ್ CM NDA ಸರ್ಕಾರ ಬಂತು ಅಂತಂದರೆ, NDA ಸರ್ಕಾರ ಕರ್ನಾಟಕದಲ್ಲಿ ಒಂದು ಸಮೀಕ್ಷೆ ಪ್ರಕಾರ ಕರ್ನಾಟಕದಲ್ಲಿ ಮುಂದಿನ ಚುನಾವಣೆಯಲ್ಲಿ NDAನೇ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಲಾಗ್ತದೆ. ಆ ರೀತಿಯ ವಾತಾವರಣ ಇದೆ ಅಂತ ಕೆಲವು ಸರ್ವೆಗಳು ಹೇಳ್ತಾ ಇದ್ದಾವೆ. ಅದು ನಿಜ ಆದರೂ ಆಗ್ಬೋದು. ಯಾಕೆಂತಂದರೆ ಕಾಂಗ್ರೆಸ್ನ ಆಡಳಿತ ಕೂಡ ಆ ದಿಕ್ಕಿನಲ್ಲಿ ಸಾಕ್ತಾ ಇದೆ. ಒಂದು ವೇಳೆ ಆ ರೀತಿ ಏನಾದ್ರು ಆಯಿತು, NDA ಬಂತು ಅಂತಂದರೆ NDAಯಲ್ಲಿ ಮುಖ್ಯಮಂತ್ರಿ ಯಾರಾಗ್ತಾರೆ ಅಂತ ಅಂದಾಗ ಫಸ್ಟ್ ರಿಯಾಕ್ಷನ್ ಬಂದಿದ್ದೆ ಕುಮಾರಸ್ವಾಮಿ ಅಲ್ಲದೆ ಇನ್ಯಾರು ಅಂತ. ಅದೊಂದು ಉತ್ತರ ಆಯ್ತಲ್ಲ, ಅದೊಂದು ಉತ್ತರಕ್ಕೆ ಇಡೀ ರಾಜ್ಯದ ಬಿಜೆಪಿ ಕಡೆ ಮಲಗ್ಬಿಡ್ತು. JDSನವರು ಮುಖ್ಯಮಂತ್ರಿ ಆಗೋದಾದರೆ ನಾವೇ ಕೆಲಸ ಮಾಡಬೇಕು ಅನ್ನೋ ಉಡಾಫೆತನ ಇದು ಮೈಗೆ ಬಂದ್ಬಿಡ್ತು. ಇದು ರಾಜಕೀಯ. ಯಾರಾದರೂ CM ಆಗಬೇಕು, ನಾವು ರಾಜಕೀಯ ಅಧಿಕಾರ ಹಿಡಿಬೇಕು ಅನ್ನಂಗಿದ್ರೆ 20 ವರ್ಷ, 30 ವರ್ಷ, 40 ವರ್ಷ ಕಾಯೋರಿದ್ದಾರೆ. ನಿಮಗೆ ಕನಿಷ್ಠ ಪಕ್ಷ 4-5 ವರ್ಷ ಕಾಯೋಷ್ಟು ತಾಳ್ಮೆ ಇಲ್ದಿರ್ತಕ್ಕಂಥ ನಾಯಕರುಗಳು ಬಿಜೆಪಿಯಲ್ಲಿದ್ದಾರೆ ಅಂತ ಜನ ಮಾತಾಡ್ಕೊತಾ ಇದ್ದಾರೆ. ಇದಕ್ಕೆ ಉದಾಹರಣೆ ಹೇಳಬೇಕು ಅಂತಂದ್ರೆ ಇವರೆಲ್ಲ ಎಷ್ಟು ವರ್ಷದ ರಾಜಕೀಯ ಅನುಭವ ಇವರಿಗೆಲ್ಲ. ಎಷ್ಟು ವರ್ಷದ ರಾಜಕೀಯ ಅವರ ಅಪ್ಪ ರಾಜಕೀಯ ಮಾಡಿರ್ಬೋದು, ಅವರ ಅಜ್ಜ ರಾಜಕೀಯ ಮಾಡಿರ್ಬೋದು. ಆದರೆ ಇವರು ರಾಜಕೀಯ ಮಾಡಿರ್ತಕ್ಕಂಥದ್ದೇನು ಕಾರ್ಯಕರ್ತರ ಮನಸ್ಥಿತಿ ಅರ್ಥ ಆಗಿಲ್ಲ ಇವರಿಗೆ. ಅಲ್ಲಿ ಆ ಕಡೆ ಮೋದಿ, ಅಮಿತ್ ಶಾ ಏನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅದು ಕೂಡ ಇವರಿಗೆ ಅರ್ಥ ಆಗ್ತಾ ಇಲ್ಲ. ರಾಜ್ಯದ ರಾಜಕೀಯ ಇನ್ನೊಬ್ಬರಿದ್ದಾರೆ ವಿರೋಧ ಪಕ್ಷದ ನಾಯಕ R. ಅಂತೇಳಿ. R. ಅಂತೂ ಯಾವ ಕಡೆ ಕೂತಿದ್ದಾರೆ ಅಂತಲೇ ಗೊತ್ತಾಗ್ತಿಲ್ಲ. ನೇರ ಕಾಂಗ್ರೆಸ್ನ ಜೊತೆ ಗುರುತಿಸಕ್ಕಂಥವ್ರು ಸಿದ್ದರಾಮಯ್ಯನ ಜೊತೆ ನೆಗೆಚೇಟ್ ಹಾಕಿ ಆಗಿಸ್ತದೇನು. ಅವ್ರನ್ನ ಅಟ್ಯಾಕ್ ಮಾಡಿದ್ದು ವಿಧಾನಸಭೆಯಲ್ಲಿ ಅಟ್ಯಾಕ್ ಮಾಡೋದಂಥ ಒಂದೇ ಒಂದು ಉದಾಹರಣೆ ಇಲ್ಲ R. ಖಾತೆಯಲ್ಲಿ. ಆ ರೀತಿ ಇರುವಾಗ ಬಿಜೆಪಿ ರಾಜ್ಯದಲ್ಲಿ ಯಾವ ನಿಲುವು ತಗೊಳುತ್ತೆ? ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಬಿಜೆಪಿಯ ಬೇರೆ ಥರದ ವಿಂಗ್ಸಲ್ಲಿ ಕೆಲಸ ಮಾಡ್ತವ್ರು. ABP ಆಗಿರ್ಬೋದು, ನಾನಾ ರೀತಿಯ ವಿದ್ಯಾರ್ಥಿ ಸಂಘಟನೆಗಳಾಗಿರ್ಬೋದು, ವಿಶ್ವ ಹಿಂದೂ ಪರಿಷತ್ ಆಗಿರ್ಬೋದು, ಬಜರಂಗಗಳಾಗಿರ್ಬೋದು, ಇವರೆಲ್ಲರೂ ಕೂಡ ಬಿಜೆಪಿಗೆ ಕೆಲಸ ಮಾಡ್ತಾ ಇರುವಾಗ ಅವರದೆಲ್ಲ ಒಂದು ನೆಲೆಯಲ್ಲಿ ಒಂದು ದಿಕ್ಕಲ್ಲಿ ಕರ್ಕೊಂಡು ಹೋಗ್ತಕ್ಕಂಥ ಕೆಲಸನಾದ್ರು ವಿಜಯೇಂದ್ರ ಮಾಡ್ಬೋದಾಗಿತ್ತು. ಆದರೆ ಅವರ ಜೊತೆ ಕೂಡ ವಿಜಯೇಂದ್ರ ನಿಂತಿಲ್ಲ. ಅವ್ರದ್ದು ಏನಿದ್ರು ಕೂಡ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಅರ್ಥ ಆಗ್ತಾ ಇಲ್ಲ. ಒಂದು ರೀತಿ ಇನ್ನೊಂದು ಜವಾಬ್ದಾರಿ ಇತ್ತು, ಇನ್ನೊಂದು ಅವಕಾಶ ಇತ್ತು, ಇನ್ನೂ ಕೂಡ 2 ವರ್ಷ
ಇದೆ. ಆ ಅವಕಾಶ ಯಾರಿಗಿದೆ? ವಿಜಯೇಂದ್ರ ಅವರು ಬಳಸ್ಕೊಳ್ಳಿಲ್ಲ ಅಂತಂದ್ರೂ ಕೂಡ ಇನ್ನೊಬ್ಬ ನಾಯಕರನ್ನೇ ಅವರು ಖಂಡಿತವಾಗಿ ಈಗ ಎಮರ್ಜ್ ಆಗೋದಕ್ಕೆ ಬಹಳ ದೊಡ್ಡ ಸಮಯ ಇದು. ಅವರ ಹೆಸರೇ ಪ್ರೀತಮ್ ಗೌಡ. ಹಾಸನದಿಂದ ಹೋದಂಥ ಒಂದು ಬಾರಿ ಶಾಸಕರಾದಂಥ ಪ್ರೀತಮ್ ಗೌಡ ಇಡೀ ಕರ್ನಾಟಕದಾದ್ಯಂತ ಅದು ಯಾವ ರೀತಿ ದೊಡ್ಡ ಹವಾ ಎಬ್ಬರಿಸ್ಬಿಟ್ರು ಅಂತಂದರೆ, ಒಂದು ಸಾರಿ ಶಾಸಕರಾದಂಥ ಪ್ರೀತಮ್ ಗೌಡ್ರನ್ನ ನೇರ ರಾಜ್ಯ ಮಟ್ಟದ ಹುದ್ದೆಯನ್ನು ಕೊಟ್ಟು ಅವ್ರನ್ನ ಗೌರವಿಸಿದ್ದಾರೆ. ಆ ಕೆಲಸಕ್ಕೆ ಹೋದ್ರೆ ಪ್ರೀತಮ್ ಗೌಡ್ರು ಏನಾದ್ರು ಮಾಡ್ತಾ ಇದ್ದಾರೆ ಅಂತಂದರೆ ಪ್ರೀತಮ್ ಗೌಡ್ರು ಕೂಡ ವಿಜಯೇಂದ್ರ ಜೊತೆ ನಾಪತ್ತೆ ಆಗಿಬಿಟ್ಟಿದ್ದಾರೆ. ಪ್ರೀತಮ್ ಗೌಡ್ರು ವಿಜಯೇಂದ್ರ ಅವರನ್ನ ಓವರ್ಟೇಕ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ, ಅಥವಾ ಹಿರಿಯ ನಾಯಕರುಗಳ ಕಣ್ಣಿಗೆ ಬೀಳಬಾರ್ದು ಅನ್ನೋ ಕಾರಣಕ್ಕೆ, ಅಥವಾ ತನ್ನದೇ ಆದ ವೈಯಕ್ತಿಕವಾದ ವಿಚಾರಗಳನ್ನು ನಿಭಾಯಿಸ್ಕೊಂಡು ಹೋಗೋದೇ ಸಾಕು, ಇನ್ಯಾಕೆ ಬೇಕು, ಹಾಸನಂತೂ ಜಾಗ ಇಲ್ಲ, ನಮಗೆಲ್ಲೂ ಜಾಗ ಇಲ್ಲ ಅನ್ನೋ ರೀತಿ ಆ ರೀತಿ ಯೋಚನೆ ಇದೆಯಾ? ಅದು ಗೊತ್ತಾಗ್ತಾ ಇಲ್ಲ. ಯಾಕೆ ಅಂತಂದರೆ ಈಗಿನ ವಾತಾವರಣ ಹೆಂಗಿದೆ ಅಂತಂದರೆ, ರಾಜ್ಯ ರಾಜಕಾರಣದಲ್ಲಿ BJP ನಾಯಕರುಗಳು ಅಂತಂದ್ರೆ ಯಾರು? ಆರ್ ಅಶೋಕ್, ವಿಜಯೇಂದ್ರ ಬಿಟ್ಟರೆ ಎಷ್ಟು ಕೇಳ್ತಾರೆ ಪ್ರೀತಮ್ ಗೌಡ. ಆ ಪ್ರೀತಮ್ ಗೌಡರು ಕೂಡ ಕೆಲಸ ಮಾಡ್ತಾ ಇಲ್ಲ ಅನ್ನೋದು ಭಾಳ ಬೇಸರದ ಸಂಗತಿ. ಯಾರೇ ಆಗಲಿ, ಒಂದು ಜವಾಬ್ದಾರಿ ಸಿಕ್ತು ಅಂತಂದಾಗ, ಒಂದು ಅವಕಾಶ ಸಿಕ್ತು ಅಂತಂದಾಗ ಅವಕಾಶನ ಬಳಸ್ಕೊಳ್ಳೋದು ಇದೆಯಲ್ಲ, ಆ ಅವಕಾಶ ಬಳಸ್ಕೊಳ್ಳೋದನ್ನೇ ನಿಜವಾದ ರಾಜಕಾರಣ. ಆದರೆ ಪ್ರೀತಮ್ ಗೌಡರು ಆ ರೀತಿ ಮಾಡೋಂಗಿಲ್ಲ. ಯಾಕೆಂದರೆ ಅವಕಾಶ ವಿಚಾರದಲ್ಲಿ ಪ್ರೀತಮ್ ಗೌಡರು ಭಾಳ ಕ್ಯಾಲ್ಕುಲೇಟಿವ್. ಆದರೆ ಪ್ರೀತಮ್ ಗೌಡರು ಈ ವಿಚಾರದಲ್ಲಿ ಯಾಕೋ ಹಿಂದೆ ಮುಂದೆ ನೋಡಿದ್ರೆ ಯಾಕೋ BJPಯ ಗ್ರಹಗತಿಗಳೇ ಸರಿ ಇಲ್ಲ ಅನ್ನಂಗೆ ಕಾಣುತ್ತೆ. ಒಂದೇ ಒಂದು ವಿಚಾರದ ಕುರಿತಾಗಿ ಕಾಂಗ್ರೆಸ್ನ 3 ವರ್ಷದ ಆಡಳಿತ ಮುಗಿತು, ಒಂದೇ ಒಂದು ಅಷ್ಟೊಂದು ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರಗಳು ನಡೆದೋಗಿದೆ, ಅಷ್ಟೊಂದು ವರ್ಗಾವಣೆ ವಿಚಾರಗಳು ನಡೆದೋಗಿದೆ. ಅಭಿವೃದ್ಧಿ ವಿಚಾರದಲ್ಲಂತೂ ಕೇಳೋದೇ ಬೇಕಾಗಿಲ್ಲ, ಅಷ್ಟು ಕುಂಠಿತವಾಗಿದೆ. ಗ್ಯಾರಂಟಿಗಳ ಬಗ್ಗೆ ಸಮೀಕ್ಷೆ ನಡೆದು ಪೊಳ್ಳಾಗಿ ಹೋಗ್ಬಿಟ್ಟಿದೆ. ಇವು ಯಾವ ವಿಚಾರಗಳನ್ನು ಕೂಡ ಕೆಲವು ಸೋಷಿಯಲ್ ಮೀಡಿಯಾಗಳು ಮಾತಾಡ್ತಾ ಇದ್ದಾವೆ ಅನ್ನೋದ್ಬಿಟ್ರೆ, IT ಸೆಲ್ಲಲ್ಲೂ ಕೂಡ ನೀವು ಗಮನಿಸಿ, IT ಸೆಲ್ಲೂ ಕೂಡ ಸುಮ್ಮನೆ ಎಲ್ಲೋ ಉತ್ತರ ಪ್ರದೇಶದ ಯಾವುದೋ ಒಂದು ಆಗ್ತಾರೆ, ಎಲ್ಲೋ ಒಂದು ಗುಜರಾತ್ ಒಂದು ಆಗ್ತಾರೆ, ಎಲ್ಲೋ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಆಗ್ತಾರೆ. ಆದರೆ IT ಸೆಲ್ಲೂ ಕೂಡ BJP IT ಸೆಲ್ ಎಷ್ಟು ಆ್ಯಕ್ಟಿವ್ ಇದ್ದಂಥದ್ದು ಕಾಲ ಇತ್ತು. ಆದರೆ ಈ BJP IT ಸೆಲ್ ಕೂಡ ಈಗ ಮಕ್ಕಡೆ ಮಲಗಿಬಿಟ್ಟಿದೆ. ಜನಗಳ ಮಧ್ಯೆ ಏನೇನು ಮಾತಾಡ್ತಾ ಇಲ್ಲ. ಈಗ ಪ್ರಶ್ನೆ ಇರತಕ್ಕಂಥದ್ದು ಏನು ಅಂತಂದರೆ, 2029ರಲ್ಲಿ ನಡೀತಕ್ಕಂಥ ಚುನಾವಣೆಯಲ್ಲಿ BJP ಏನು ಸ್ಟ್ರಾಟಜಿ ಮಾಡ್ತಾ ಇದೆ, ಯಾರು ನಿಟ್ಕೊಂಡು ಸ್ಟ್ರಾಟಜಿ ಮಾಡುತ್ತೆ, ಯಾವ ಹಿರಿಯ ನಾಯಕರುಗಳಿದ್ದಾರೆ? ಅದ್ರ ಮಧ್ಯೆ ಒಂದು ಹೆಸರು ಕೇಳಬಂತು, ಸಂತೋಷ್ ಹಿರಿಯ RSS ಮುಖಂಡ. ಆ ಸಂತೋಷ್ ಅವರೇ ನೆಕ್ಸ್ಟ್ CM ಅನ್ನೋ ರೀತಿಲಿ 1-2 ದಿವಸ ಮಾತುಕತೆಗಳಾಗೋಯ್ತು. ಸಂತೋಷ್ ಅವರಿಗೆ CM ಆಗ್ತಕ್ಕಂಥ ಯಾವ ಲಕ್ಷಣಗಳು ಕೂಡ ಇಲ್ಲ. ಆ ಸಂತೋಷ್ ಆಗಿರ್ಬೋದು, ಇನ್ನು ಕೆಲವು ಮುತಾಲಿಕ್ ಆಗಿರ್ಬೋದು, ಇವರೆಲ್ಲ ಇದಾರಲ್ಲ, ಕಲ್ಲಡ್ಕ ಪ್ರಭಾಕರ್ ಭಟ್ ಆಗಿರ್ಬೋದು, ಇವರೆಲ್ಲ ಒಂದು ರೀತಿ ಆ ಆಸ್ಥಾನದಲ್ಲಿ ರಾಜಶ್ರೀಗಳಿದ್ದಂತೆ. ಅವ್ರು ಯಾವತ್ತೂ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯತೆ ಇಲ್ಲ. ಆ ರೀತಿಯ ಫೇಸ್ ಕೂಡ ಅವರಿಗಿಲ್ಲ. ಆ ನಿಟ್ಟಿನಲ್ಲಿ ನೋಡಿದ್ರೆ ಸಂತೋಷ್ ಅವರನ್ನ ಹೆಸರನ್ನು ಒಂದ್ಸಲಿ ಮುಂದಕ್ಕೆ ಬಿಟ್ಬಿಟ್ಟು ಮತ್ತೆ ವಾಪಸ್ ತಗೊಂಡಾಯ್ತು BJP. ಅದ್ರ ನಡುವೆ ವಿಜಯೇಂದ್ರ ಅವರು ಖಂಡಿತವಾಗಿಯೂ ಕೂಡ ಈ ರೀತಿ ಉಳಿದ 2 ವರ್ಷದಲ್ಲಿ ಕೆಲಸ ಮಾಡದೆ ಹೋದರೆ BJP ಕೈಗೆ ಬಂದ ತುತ್ತನ್ನು ಬಾಯಿಗೆ ಬರದಿರೋ ರೀತಿ ವಾತಾವರಣ ನಿರ್ಮಾಣ ಆಗುತ್ತೆ. ಅದಕ್ಕೆ ಸಂಪೂರ್ಣ ಕಾರಣ ಕೂಡ ಇಡೀ BJPಯ ನಾಯಕರುಗಳಾಗ್ತಾರೆ. ಅದರ ನಡುವೆ ಕೇವಲ ಇದು ರಾಜ್ಯದ ಪ್ರಶ್ನೆ ಅಲ್ಲ, ಈ ಹೊಣೆಯನ್ನು BJP ಕಾರ್ಯಕರ್ತರುಗಳು ನೇರವಾಗಿ ಯಾರ ಮೇಲೆ ಹೊರಿಸ್ತಾರೆ ಅಂತ ಅಮಿತ್ ಶಾ ಮತ್ತು ಮೋದಿ ಮೇಲೆ ಹೊರಿಸ್ತಾರೆ. ಯಾಕೆಂದರೆ ಕರ್ನಾಟಕ ಅಧಿಕಾರ ಕೊಟ್ಟಂತಹ ರಾಜ್ಯ. ದಕ್ಷಿಣ ಭಾರತದಲ್ಲಿ ಯಾವ ರಾಜ್ಯಗಳು ಕೂಡ BJPಗೆ ಅಧಿಕಾರ ಕೊಟ್ಟಿಲ್ಲ, ಆದರೆ ಕರ್ನಾಟಕ ರಾಜ್ಯ ಕೊಟ್ಟಿತ್ತು. ಈ ಅಂಥ ನಾಯಕರುಗಳನ್ನೆಲ್ಲ ಇಟ್ಕೊಂಡ್ಬಿಟ್ಟು ನಾವು ಸೋಲ್ತೀವಿ ಮತ್ತು ಕೈಗೆ ಬಂದಿತ್ತು ಬಾಯಿಗೆ ಬರ್ದಂಗೆ ಮಾಡ್ಕೊತೀವಿ ಅನ್ನೋದಿದೆಯಲ್ಲ, ಆವಾಗ ಇಲ್ಲಿಯ ನೇರ ಕಾರ್ಯಕರ್ತರುಗಳು ನೇರವಾಗಿ ಹೊಣೆ ಮಾಡ್ತಕ್ಕಂಥದ್ದು ರಾಷ್ಟ್ರ ಮಟ್ಟದ ನಾಯಕರನ್ನೇ ಹೊರತು ಇಲ್ಲಿ ಹೊಣೆ ಮಾಡೋದಕ್ಕೆ ರಾಜ್ಯ ನಾಯಕರುಗಳು ಯಾರೂ ಇಲ್ಲ. ಎಲ್ಲರೂ ನಾಪತ್ತೆ ಆಗಿದ್ದಾರೆ. ಯಾವತ್ತು ಕಣ್ಣಿ ಕಾಣಿಸ್ತಾರೆ ಅಂತ ಹೇಳ್ಬಿಟ್ಟು ಜನ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಅದು ಬಂದಾಗ ಏನಾಗುತ್ತೆ ಅದು ನೋಡಬೇಡಂತೆ. ಧನ್ಯವಾದಗಳು.